ನಮಸ್ಕಾರ ಗುರು. ರಾಮೇಶ್ವರ ದೇವ್ರನ್ನ ದರ್ಶನ ಮಾಡ್ಕೊಂಡು ಈಗ ನಾವು ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿ ಕರೆಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಆಸೆ ಈ ತರ ಈ ಪ್ಲೇಸ್ ಬರ್ಬೇಕಂದ್ಬಿಟ್ಟು. ಯಾವ ತರ ಅಂದ್ರೆ ನೆಕ್ಸ್ಟ್ ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ಇಲ್ಲಿಗೆ ಬರ್ಬೇಕು ನನ್ನ ಬೈಕಲ್ಲಿ ಅಂತ. ಇವತ್ತು ಹೋಗ್ತಾ ಇದೀನಿ. ಆಲ್ಮೋಸ್ಟ್ ಏನ್ ಕ್ರೇಜಿ ಅಲ್ವಾ. ಆ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ, ಮಧ್ಯ ನಾವ್ ಹಿಂಗ್ ಹೋಗ್ತಾ ಇದ್ರೆ ಏನೋ ಒಂಥರ ಕ್ರೇಜಿ ಆಗಿದೆ. ನೆಕ್ಸ್ಟ್ ಲೆವೆಲ್ ಗುರು. ಈ ಡ್ರೀಮ್ ಕಂಪ್ಲೀಟ್ ಮಾಡ್ಬೇಕಂತ ತುಂಬಾ ದಿನದ ಕನಸು. ಏನಿದೆ ಗುರು ರೋಡು, ನೆಕ್ಸ್ಟ್ ಲೆವೆಲ್. ಈ ತರ ರೋಡಲ್ಲಿ ಗಾಡಿ ಓಡಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ದಿನದ ಡ್ರೀಮು ಇವತ್ತು ನಿಜ ಆಗೈತೆ. ಅಲ್ಲ ಗುರು, ಈ ಪ್ಲೇಸ್ ಬರೋದಲ್ಲ, ನೋಡೋದಲ್ಲ, ಹೋಗೋದಲ್ಲ. ಈ ಮಾಡ್ಬೇಕಾಗಿರೋ ಮೊದಲೇ ಕೆಲಸ ಅಂದ್ರೆ ನೀಟ್ನೆಸ್ ನ ಕಾಪಾಡಬೇಕು. ಆ ಕಡೆ ನೋಡಿ, ರೈಟ್ ಸೈಡ್ ಅಲ್ಲಿ ಫುಲ್ ಕ್ಲೀನ್ ಮಾಡ್ಕೊ ಬರ್ತಾ ಇದಾರೆ. ಅಲ್ಲಿಂದನು ಇಲ್ಲಿ ಲೆಫ್ಟ್ ಸೈಡ್ ಫುಲ್ ಗಲೀಜ್ ಮಾಡಾಕಿದ್ದಾರೆ. ನಮಸ್ಕಾರ ಗುರು. ಫೈನಲಿ ನಾನು ಧನುಷ್ಕೋಡಿಗೆ ಬಂದೆ. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಫೋಟೋ ತಗೊಳ್ಳೋಣ ಅಂತ ಗಾಡಿ ನಿಲ್ಸ್ತೆ ಗುರು. ಫೋಟೋ ತಗೊಳ್ತಾ ಇದೆ. ಹಾಗೆ ನಮ್ಮ ಕರ್ನಾಟಕ ಫ್ಲಾಗ್ ಇದ್ರಿಂದ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಕರ್ನಾಟಕ ಫ್ಲಾಗ್ ತೆಗ್ದೆ ಗುರು. ಎಲ್ಲೆಲ್ಲಿದ್ರು ಗೊತ್ತಿಲ್ಲ ಜನ. ನಮ್ಮ ಕನ್ನಡಿಗರು ಸಕ್ಕದಾಗಿತ್ತು ಮಾತ್ರ. ಕ್ರೇಜಿ. ಬಂದ್ರು, ಮಾತಾಡ್ಸ್ರು, ವಿಶಸ್ ಮಾಡಿದ್ರು. ಹಿಂಗಿತ್ತಂದ್ರೆ ಅದು ಹೇಳೋದ್ಕಿಂತ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸಹಿಸುಣ್ಣಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ಫೈನಲಿ ನನ್ನ ಡ್ರೀಮ್ ರೈಡ್ ಕಂಪ್ಲೀಟ್ ಮಾಡಾಯ್ತು. ಅಲ್ಲೋಗಿ ನನ್ನ ಕರ್ನಾಟಕ ಫ್ಲಾಗ್ ತೆಗ್ದಿ ಸಕ್ಷಣ ಎಲ್ಲಿದ್ರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವ್ರು ಬಂದು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ID ಕೇಳಿದ್ರು. ತುಂಬ ಖುಷಿ ಆಯಿತು. ಅದರಲ್ಲೂ ಗುಜರಾತ್ ಅವರೆಲ್ಲ ಬಂದು ನಮ್ಮ ಫ್ಲಾಗ್ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊಂಡ್ರು. ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು ಈ ಜರ್ನಿ ಅಂತೂ. ಈಗ ಇಲ್ಲಿಂದ ಜರ್ನಿ ಕಂಟಿನ್ಯೂ ಆಗುತ್ತೆ. ಇನ್ನು ಕನ್ಯಾಕುಮಾರಿ ಕಡೆಗೆ ಹೋಗ್ತಾ ಇದೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.